Welcome to 36th session, Program BA, Subject Political Science, Semester 3rd, University, Mangalore. Title of the subject, Modern Political System. Topic, Role of the Supreme Court. Myself, Shrikant S, Assistant Professor, Department of Political Science, Government First Grade College, Shankar Narayana. In this session, I will try to explain the role of the Supreme Court. ಅಮೆರಿಕದ ನ್ಯಾಯಾಂಗದ ಒಂದು ಪಾತ್ರವನ್ನು ಕುರಿತು ಈ ಒಂದು ಸೆಷನಲ್ಲಿ ಚರ್ಚೆ ಮಾಡಲಿಕ್ಕೆ ವಿವರಿಸಲಿಕ್ಕೆ ನಾನು ಪ್ರಯತ್ನಿಸ್ತೇನೆ. ಲರ್ನಿಂಗ್ ಆಬ್ಜೆಕ್ಟಿವ್ಸ್. ಲರ್ನರ್ಸ್ ವಿಲ್ ಬಿ ಏಬಲ್ ಟು ಅನಲೈಸ್ ಅಂಡ್ compare the role of USA Supreme Court with other countries. In the previous session, we have studied about jurisdiction of USA Supreme Court. ಅಮೆರಿಕ ಸಂಸ್ಥಾನದ ಒಂದು ನ್ಯಾಯಾಲಯದ ನ್ಯಾಯಿಕ ಅಧಿಕಾರ ವ್ಯಾಪ್ತಿಯ ಕುರಿತು ನಾವು ಹಿಂದಿನ ಒಂದು ಸೆಷನ್ ನೋಡಿದ್ವಿ. ಈ ಒಂದು ಸೆಷನ್ನಲ್ಲಿ ನಾವು ಅಮೆರಿಕದ ಸುಪ್ರೀಂ ಕೋರ್ಟ್ನ ಒಂದು ಪಾತ್ರವನ್ನು ಕುರಿತು ತಿಳ್ಕೊಳ್ಳಿಕ್ಕೆ ಪ್ರಯತ್ನಿಸೋಣ. ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ರೋಲ್ ಆಫ್ USA ಸುಪ್ರೀಂ ಕೋರ್ಟ್. ಅಮೆರಿಕ ಒಂದು ಸಂಯುಕ್ತ ವ್ಯವಸ್ಥೆಯನ್ನು ಹೊಂದಿರುವಂಥ ರಾಷ್ಟ್ರ ಆಗಿದ್ದು, ಇಲ್ಲಿ ಹಲವಾರು ರಾಜ್ಯ ಅಂದರೆ 50 ರಾಜ್ಯಗಳನ್ನು ಒಳಗೊಂಡಿರೋ ಒಂದು ಒಕ್ಕೂಟ ವ್ಯವಸ್ಥೆ ಇದೆ. ಈ ಒಂದು ಫೆಡರಲ್ ಸಿಸ್ಟಮ್ನಲ್ಲಿ ಯಾವ ಥರ ಅಮೆರಿಕದ ಸುಪ್ರೀಂ ಕೋರ್ಟ್ ತನ್ನ ಪಾತ್ರವನ್ನು ನಿರ್ವಹಿಸುತ್ತೆ ಅನ್ನೋ ಕುರಿತು ಫೈನಲ್ ಒಂದು ಡೆಫಿನೇಷನ್ ಇದೆ. ದ ಸೆಮೆಂಟ್ ವಿಚ್ ಹಾಸ್ ಫಿಕ್ಸ್ಡ್ ದ ಹೋಲ್ ಫೆಡರಲ್ ಸ್ಟ್ರಕ್ಚರ್ ಅಂತಂದರೆ ಇಡೀ ಫೆಡರಲ್ ವ್ಯವಸ್ಥೆಯ ಒಂದು ಸಂರಚನೆಯನ್ನು ಒಂದು ಹಿಡಿದಿಟ್ಟಿರೋಂಥ ಒಂದು ಸಿಮೆಂಟಿನ ಥರದಲ್ಲಿ ಗಟ್ಟಿಯಾಗಿ ಹಿಡಿದಿಟ್ಟಿರೋಂಥ ಒಂದು ಕೆಲಸವನ್ನು ಏನು ಮಾಡಿದೆ ಅಮೆರಿಕ ಸುಪ್ರೀಂ ಕೋರ್ಟ್ ಮಾಡ್ಕೊಬಂದೆ. ಇಲ್ಲಿ ರಾಜ್ಯಗಳ ನಡುವಿನ ವಿವಾದಗಳು ಅಥವಾ ಈ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ವಿವಾದಗಳು ಬಂದನು ಅದನ್ನೆಲ್ಲ ಬಗೆಹರಿಸ್ಕೊಬಿಟ್ಟು ಇಡೀ ಒಕ್ಕೂಟ ವ್ಯವಸ್ಥೆ ಮುಂದುವರ್ಕೊಂಡು ಹೋಗಲಿಕ್ಕೆ ಅನುಕೂಲವಾಗುವಂಗೆ ಈ ಅಮೆರಿಕದ ಸುಪ್ರೀಂ ಕೋರ್ಟ್ ತನ್ನ ಒಂದು ವಿಶಿಷ್ಟವಾದಂತಹ ಪಾತ್ರವನ್ನು ನಿರ್ವಹಿಸ್ತಾ ಬಂದಿದೆ ಅಂತ ಹೇಳಿ ಫೈನಲ್ ಒಂದು ಡೆಫಿನೇಷನ್ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಹಾಗಾಗಿನೇ ದ ಸುಪ್ರೀಂ ಕೋರ್ಟ್ ಈಸ್ ಅನ್ ಇನ್ಸ್ಟಿಟ್ಯೂಷನ್ ಆಫ್ ಗ್ರೇಟ್ ಇಂಪಾರ್ಟೆನ್ಸ್ ಇನ್ ಅಮೆರಿಕನ್ ಫೆಡರಲ್ ಸಿಸ್ಟಮ್ ಅಂತ ಹೇಳಿ ಕರೀತಾರೆ. ಅಂದರೆ ಇಡೀ ಅಮೆರಿಕದ ಒಂದು ಸಂಯುಕ್ತ ವ್ಯವಸ್ಥೆಯಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ಮಹತ್ವದ ಸ್ಥಾನವನ್ನು ಇದು ಪಡ್ಕೊಂಡಿದೆ ಅಂತ ಹೇಳಿ ಕರೀತಾರೆ. ಅಮೆರಿಕದ ಸುಪ್ರೀಂ ಕೋರ್ಟನ್ನು ಒಂದು ಪ್ರೊಟೆಕ್ಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರೀತಾರೆ. ಅಂದರೆ ಸಂವಿಧಾನದ ಒಂದು ರಕ್ಷಕ, ಸಂವಿಧಾನದ ಒಂದು ರಕ್ಷಣೆಯ ಕೆಲಸವನ್ನು ಮಾಡುತ್ತೆ. ದ ಅಮೆರಿಕನ್ ಸುಪ್ರೀಂ ಕೋರ್ಟ್ ಇಸ್ ದ ಗಾರ್ಡಿಯನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ದ ಸುಪ್ರೀಂ ಕೋರ್ಟ್ ಹ್ಯಾಸ್ ದ ಪವರ್ ಆಫ್ ಜುಡಿಷಿಯಲ್ ರಿವ್ಯೂ. ಅಂದರೆ ಅದಕ್ಕೊಂದು ನ್ಯಾಯಿಕ ವಿಮರ್ಶಾಧಿಕಾರ ಇದೆ. ಆ ಒಂದು ನ್ಯಾಯಿಕ ವಿಮರ್ಶಾಧಿಕಾರವನ್ನು ಬಳಸ್ಕೊಬಿಟ್ಟು ಏನು ಮಾಡುತ್ತೆ, ಅದು ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಇಟ್ ಕ್ಯಾನ್ ಡಿಕ್ಲೇರ್ ನಲ್ ಆ್ಯಂಡ್ ವೈಡ್ any law passed by the legislature or any law or any order issued by the executive of the USA if it is against the provisions of the constitution. ಅಂದರೆ ಸಂವಿಧಾನದ ಒಂದು ಅವಕಾಶಗಳಿಗೆ ವಿರುದ್ಧವಾಗಿ ಅಥವಾ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಏನಾದರೂ ಅಮೆರಿಕದ ಶಾಸಕಾಂಗವಾದಂಥ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಅಮೆರಿಕದ ಕಾರ್ಯಾಂಗದ ಮುಖ್ಯಸ್ಥರಾಗಿರುವಂಥ ಅಧ್ಯಕ್ಷರಾಗಿರ್ಬೋದು, ಇವರು ಆದೇಶಗಳನ್ನ ಹೊರಡಿಸಿದಾಗ ಅಂಥ ಒಂದು ಇದನ್ನು ಇಲ್ಲಿ ಸಂವಿಧಾನ ಬಾಹಿರ ಅಂತ ಘೋಷಿಸಿಬಿಟ್ಟು ಅದನ್ನು ರದ್ದುಗೊಳಿಸುವಂಥ ಅಧಿಕಾರವನ್ನು ಅಮೆರಿಕದ ಸುಪ್ರೀಂ ಕೋರ್ಟ್ ಹೊಂದಿರುತ್ತೆ. ಈ ಮುಖಾಂತರ ಅದು ಅಮೆರಿಕದ ಒಂದು ಸಂವಿಧಾನದ ರಕ್ಷಣೆಯ ಕೆಲಸವನ್ನು ಮಾಡುತ್ತೆ ಅಥವಾ ಸಂವಿಧಾನದ ಆಶಯಗಳ ಒಂದು ರಕ್ಷಣೆಯನ್ನು ಮಾಡುತ್ತೆ. The power of judicial review has protected the sanctity of the constitution and prevented its violation by the president and the Congress. ಕಾಂಗ್ರೆಸ್ ಆಗಿರ್ಬೋದು ಅಥವಾ ಅಮೆರಿಕದ ಅಧ್ಯಕ್ಷರಾಗಿರ್ಬೋದು, ಅವರು ಸಂವಿಧಾನದ ಒಂದು ಅವಕಾಶಗಳನ್ನು ದುರುಪಯೋಗಪಡಿಸ್ಕೊಂಡಾಗ ಅದನ್ನು ಸಂವಿಧಾನದ ಪಾವಿತ್ರ್ಯವನ್ನು ಕಾಪಾಡೋದಕ್ಕೋಸ್ಕರವಾಗಿ ಏನು ಮಾಡುತ್ತೆ, ಇಲ್ಲಿ ಪವರ್ ಆಫ್ ಜುಡಿಷಿಯಲ್ ರಿವ್ಯೂ ಅಂದರೆ ನ್ಯಾಯಿಕ ಅಧಿಕಾರವನ್ನು ಬಳಸ್ಕೊಬಿಟ್ಟು ನ್ಯಾಯಿಕ ವಿಮರ್ಶಾಧಿಕಾರವನ್ನು ಬಳಸ್ಕೊಬಿಟ್ಟು ಅಮೆರಿಕ ಸಂವಿಧಾನದ ಒಂದು ಪಾವಿತ್ರ್ಯತೆಯನ್ನು ಕಾಪಾಡುವಂಥ ಕೆಲಸವನ್ನು ಇಲ್ಲಿ ಅಮೆರಿಕ ಸುಪ್ರೀಂ ಕೋರ್ಟ್ ಮಾಡೋದ್ರಿಂದ ಅದನ್ನು ಪ್ರೊಟೆಕ್ಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನದ ರಕ್ಷಕ ಅಂತ ಹೇಳಿ ಕರೆಯಲಾಗುತ್ತೆ. ಡೆವಲಪ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನದ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಅದು ಯಾವ ಥರ ಒಂದು ಪಾತ್ರವನ್ನು ನಿರ್ವಹಿಸುತ್ತೆ ಅಥವಾ ಯಾವ ಥರ ಒಂದು ಕಾಣಿಕೆ ನೀಡಿದೆ ಅಂತ ನೋಡ್ತಾ ಹೋದರೆ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಪ್ಲೇಡ್ ಸಿಗ್ನಿಫಿಕೆಂಟ್ ರೋಲ್ ಇನ್ ಅಡಾಪ್ಟಿಂಗ್ ದ 18th century ಕಾನ್ಸ್ಟಿಟ್ಯೂಷನ್ ಟು ದ ಚೇಂಜಿಂಗ್ ನೀಡ್ಸ್. ಅಂದರೆ ಇಲ್ಲಿ 18ನೇ ಶತಮಾನದಲ್ಲಿ ಸ್ಥಾಪನೆ ಆಗಿರುವಂಥ ಒಂದು ಅಮೆರಿಕದ ಸಂವಿಧಾನ ಈ ಬದಲಾಗ್ತಿರುವಂಥ ಒಂದು ಅಥವಾ ಆಧುನಿಕ ವ್ಯವಸ್ಥೆಗೆ ಅನುಗುಣವಾಗಿ ಅಂದರೆ ಒಂದು ಕೃಷಿ ಪ್ರಧಾನ ರಾಷ್ಟ್ರ ಆಗಿತ್ತು. ಅಂಥ ಒಂದು ಟೈಮಲ್ಲಿ 13 ರಾಜ್ಯಗಳಿರುವಂಥ ಒಂದು ಸಂದರ್ಭದಲ್ಲಿ ರಚನೆ ಆಗಿರುವಂಥ ಸಂವಿಧಾನ ಇವತ್ತು 50 ರಾಜ್ಯಗಳಿಂದ ಕೂಡಿರುವಂಥ ಮತ್ತು ಕೈಗಾರಿಕಾ ಪ್ರಧಾನ ರಾಷ್ಟ್ರವಾಗಿ ಏನು ಮುಂದುವರಿದಂಥ ಒಂದು ಅಮೆರಿಕದಲ್ಲಿ ಅದು ಹೊಂದಿಕೊಂಡು ಬರಲಿಕ್ಕೆ ಅಥವಾ ಅದು ಬೆಳವಣಿಗೆ ಹೊಂದಲಿಕ್ಕೆ ಇಲ್ಲಿ ಒಂದು ಅಮೆರಿಕದ ಒಂದು ಸುಪ್ರೀಂ ಕೋರ್ಟ್ನ ಪಾತ್ರ ಬಹಳ ಪ್ರಮುಖವಾಗಿದೆ. ಮತ್ತು ಇಲ್ಲಿ ಬಹಳ ಕಡಿಮೆ ಆದಂಥ ಒಂದು ವಿವರಣೆಯನ್ನು ನೀಡಿದ ಒಂದು ಸಂವಿಧಾನದಲ್ಲಿ ಅದಕ್ಕೆ ಹೆಚ್ಚಿನ ಒಂದು ವಿವರಣೆಗಳನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ತಂದಾದ ವ್ಯಾಖ್ಯಾನ ಮುಖಾಂತರ ನೀಡ್ತಾ ಅಲ್ಲಿ ಉದ್ಭವಿಸುವಂಥ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ತಾ ಇದು ಬದಲಾಗ್ತಿರುವಂಥ ಒಂದು ಸಮಯಕ್ಕೆ ಅನುಗುಣವಾಗಿ ಹೊಂದಿಕೊಳ್ಳುವಂತೆ ಮಾಡೋದ್ರಲ್ಲಿ ಸುಪ್ರೀಂ ಕೋರ್ಟ್ನ ಪಾತ್ರ ಬಹಳ ಪ್ರಮುಖವಾಗಿರೋದ್ರಿಂದ ಇದನ್ನು ಸಂವಿಧಾನದ ಒಂದು ಬೆಳವಣಿಗೆಯಲ್ಲಿ ಇದರ ಪಾತ್ರವನ್ನು ನಾವಿಲ್ಲಿ ಗುರುತಿಸ್ತಾ ಹೋಗ್ಬೋದು ಅಂತ. ಅದೇ ನಿಟ್ಟಿನಲ್ಲಿ ಜೇಮ್ಸ್ ಎಂ ಬೇಕನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ದ ಸುಪ್ರೀಂ ಕೋರ್ಟ್ ಈಸ್ ನಾಟ್ ಓನ್ಲಿ ಎ ಕೋರ್ಟ್ ಆಫ್ ಜಸ್ಟಿಸ್ ಬಟ್ ಇಟ್ ಇನ್ ಎ ಕ್ವಾಲಿಫೈಡ್ ಸೆನ್ಸ್ ಎ ಕಂಟಿನ್ಯೂಸ್ ಕಾನ್ಸ್ಟಿಟ್ಯೂಷನಲ್ ಕನ್ವೆನ್ಷನ್ ಆಫ್ 1787 ಬೈ ಅಡಾಪ್ಟಿಂಗ್ ಥ್ರೂ ಇಂಟರ್ಪ್ರಿಟೇಷನ್ ದ ಗ್ರೇಟ್ ಕ್ಯಾರೆಕ್ಟರ್ ಆಫ್ ಗವರ್ನಮೆಂಟ್.
ಅಂದರೆ ಜೇಮ್ಸ್ ಬೆಕ್ ಏನು ಹೇಳ್ತಾ ಇದ್ದಾರೆ ಅಂದರೆ ಸುಪ್ರೀಂ ಕೋರ್ಟ್ ಅನ್ನೋದು ಕೇವಲ ಇದೊಂದು ನ್ಯಾಯಾಲಯ ಆಗಿಲ್ಲ, ಇದು ನಿರಂತರವಾಗಿ ಬೆಳೆದು ಬಂದಿರುವಂಥ ಒಂದು ಸಂಪ್ರದಾಯ ಥರದಲ್ಲಿ ಇದು ಬೆಳವಣಿಗೆ ಆಗಿದೆ. ಆ ಉದ್ದೇಶಕ್ಕಾಗಿ ಇಲ್ಲಿ ಸಂವಿಧಾನ ಅಂದರೆ ಸುಪ್ರೀಂ ಕೋರ್ಟ್ ಅನ್ನುವಷ್ಟರ ಮಟ್ಟಿಗೆ ಏನಾಗಿದೆ, ಇದರ ಒಂದು ಪಾತ್ರ ಇಲ್ಲಿ ಅಡಗಿದೆ. ಅದನ್ನು ಈ ಒಂದು ನಾವು ಡೆಫಿನೇಷನಲ್ಲಿ ನೋಡ್ತಾ ಹೋಗ್ಬೋದು. ಅದೇ ರೀತಿಯೇ ಅಮೆರಿಕದ ಒಬ್ಬ ಖ್ಯಾತ ನ್ಯಾಯಾಧೀಶರಿದ್ದ ಹ್ಯೂಗ್ಸ್ ಅವರು ಒಂದು ಡೆಫಿನೇಷನ್ ಇದ್ದಾರೆ. ಅಂದರೆ ಅಮೆರಿಕನರು ಸಂವಿಧಾನದ ವ್ಯಾಪ್ತಿಯಲ್ಲಿದ್ದಾರೆ, ಆದರೆ ಸಂವಿಧಾನ ಎಂದರೆ ನ್ಯಾಯಾಧೀಶರು ಏನು ಹೇಳ್ತಾರೋ ಅದೇ ಸಂವಿಧಾನ ಅಂತ ಹೇಳಿ ಅವರು ಇಲ್ಲಿ ಹೇಳ್ತಾರೆ. ಆ ಥರ ಒಂದು ರಾಷ್ಟ್ರದಲ್ಲಿ ಅಮೆರಿಕದ ಅಂತ ಒಂದು ರಾಷ್ಟ್ರದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಪಾತ್ರವನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.